ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪೂಜ್ಯ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರ ಕ್ರಿಶ್ಚಿಯನ್ ಧರ್ಮಗುರುಗಳಾದಂಥ ಪೂಜ್ಯ ವಾರೆನ್ಸ್ ಮಾಸ್ಕರನೀಸ್ ಅವರ ಮುಸ್ಲಿಂ ಧರ್ಮಗುರುಗಳಾದಂಥ ಪೂಜ್ಯ ದಾರಿಯ ಸುನ್ನಿ ವಿದ್ವಾಂಸರು ಇವರಿಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರ ಮಾಜಿ ಸಚಿವರಾದಂಥ ರಮಾನಾಥ್ ರೈ ಅವರ ಇನ್ನೊಬ್ಬರು ಮಾಜಿ ಸಚಿವರಾದಂಥ ಅಭಯಚಂದ್ರ ಜೈನ್ ಅವರ ಮಾಜಿ ಸಚಿವರು ಪ್ರಚಾರ ಸಮಿತಿಯ ಅಧ್ಯಕ್ಷರು ಆದಂಥ ವಿನಯ್ ಕುಮಾರ್ ಸ್ವರ್ಕಿ ಅವರ ಮೇಲ್ಮನೆಯ ಸದಸ್ಯರಾದಂಥ ಐವಾನ್ ಡಿಸೋಜಾ ಅವರ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಮಂಗಳೂರು ವಿದ್ಯುತ್ ಪ್ರಸರಣ ನಿಗಮದ ಅಧ್ಯಕ್ಷರು ಆದಂಥ ಶ್ರೀ ಹರೀಶ್ ಕುಮಾರ್ ಅವರ ಕರಾವಳಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ಗಫೂರ್ ಅವರ ಈ ಸಮಾರಂಭದ ಅಧ್ಯಕ್ಷರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರ ಶ್ರೀಮತಿ ಸುಮಾ ಅಶೋಕ್ ಕುಮಾರ್ ರೈ ಅವರ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಮಮತಾ ಗಟ್ಟಿಯವರ ಪರಿಸರ ಪ್ರವಾಸೋದ್ಯಮ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಪಿಂಟೋ ಅವರ ಸಾವಯವ ಕೃಷಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಲಾವಣ್ಯ ಅವರ ಮಾಜಿ ಶಾಸಕರಾದಂಥ ಶಕುಂತಲಾ ಶೆಟ್ಟಿ ಅವರ ಲೋಕಸಭೆ ಚುನಾವಣಾ ಅಭ್ಯರ್ಥಿಯಾದಂಥ ಪದ್ಮರಾಜ ಪೂಜಾರಿ ಅವರ ಪಕ್ಷದ ಮುಖಂಡರು ನಮ್ಮ ಅಭ್ಯರ್ಥಿಯಾಗಿದ್ದಂಥ ಶ್ರೀ ಇನಾಯತ್ ಆಲಿ ಅವರೇ, ಪಕ್ಷದ ಮುಖಂಡರಾದಂಥ ಉದಯ್ ಕುಮಾರ್ ಶೆಟ್ಟಿ ಅವರೇ, ಪಕ್ಷದ ಮುಖಂಡರಾದಂಥ ರಕ್ಷಿತಾ ಶಿವರಾಮ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೇ,
ಇವತ್ತು ಅಶೋಕ್ ರೈ ಅವರು ರೈ ಎಸ್ಟೇಟ್ಸ್ ಎಜುಕೇಷನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅದರ ವತಿಯಿಂದ ಅಶೋಕ ಜನಮನ 2025 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾಳೆ ಇವತ್ತಿನಿಂದ ದೀಪಾವಳಿ ಹಬ್ಬ. ಇವತ್ತು ನಾಳೆ ನಾಳಿದ್ದು 3 ದಿನ ದೀಪಾವಳಿ ಹಬ್ಬ. ಈ ದೀಪಾವಳಿ ಹಬ್ಬದ ಪ್ರಯುಕ್ತ ಅಶೋಕ್ ರೈ ಅವರು ಮತ್ತು ಅವರ ಕುಟುಂಬ ವರ್ಗದವರು ಸುಂದರಪ್ಪ ವಸ್ತ್ರ ವಿತರಣಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಅಶೋಕ್ ಅವರು ಶಾಸಕರಾಗಿ ಬಹಳ ಉತ್ತಮ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅವರ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ದೀಪಾವಳಿ ಸಂದರ್ಭದಲ್ಲಿ ವಸ್ತ್ರಾಭರಣಗಳನ್ನು ಜನರಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು 13 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಇವತ್ತು 1 ಲಕ್ಷ ಜನರಿಗೆ ವಸ್ತ್ರಾಭರಣಗಳನ್ನು ಕೊಡ್ತಾ ಇದ್ದಾರೆ. ಅವರು ಸಮಾಜದಲ್ಲಿ ಬೇರೆ ಶ್ರೀಮಂತ ವರ್ಗದ ಜನರಿಗೆ ಮಾರ್ಗದರ್ಶಿಗಳಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಒಳ್ಳೆಯ ಕೆಲಸ. ಮನುಷ್ಯ ತಾನು ಗಳಿಸಿದ್ದನ್ನು ಸಮಾಜದಲ್ಲಿರ್ತಕ್ಕಂಥ ನಿರ್ಗತಿಗರಿಗೆ ಸ್ವಲ್ಪ ಭಾಗವನ್ನು ಹಂಚತಕ್ಕಂಥದ್ದು ಬಹಳ ಒಳ್ಳೆಯ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ಸಮಾಜದಲ್ಲಿ ಶ್ರೀಮಂತರು ಬಡವರಿದ್ದಾರೆ, ಮೇಲ್ಜಾತಿ ಕೆಳಜಾತಿಯವರಿದ್ದಾರೆ. ಇಂಥ ಸಮಾಜ ಇರುವಾಗ ನಾವು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ, ಸಮ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ. ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕಾದ್ರೆ, ಸಮ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಉಳ್ಳವರು ಇಲ್ಲದೇದವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರಬೇಕಾಗ್ತದೆ. ಇದನ್ನೇ ಬಸವಣ್ಣವರು ಹೇಳಿದ್ರು. ಬಸವಣ್ಣವರು ಏನಂತ ಹೇಳಿದ್ದಾರೆ ಅಂತಂದರೆ, 2 ತತ್ವಗಳನ್ನು ನಮ್ಮೆಲ್ಲರಿಗೂ ಕೂಡ ಇಡೀ ನಾಡಿನ ಜನತೆಗೆ ಹೇಳಿದ್ದಾರೆ. ಕಾಯಕ ದಾಸೋಹ. ಕಾಯಕ ದಾಸೋಹ. ಕಾಯಕ ಮಾಡುವಾಗ ಎಲ್ಲರೂ ಭಾಗವಹಿಸಬೇಕು. ಯಾರು ಕೂಡ ಕೂತ್ಕೊಂಡು ತಿನ್ನಬಾರ್ದು, ಅಥವಾ ಇನ್ನೊಬ್ಬರು ಉತ್ಪಾದನೆ ಮಾಡಿದಂಥದ್ರಲ್ಲಿ ನಾವು ಅದನ್ನು ಅನುಭವಿಸಬಾರದು. ನಾವು ಉತ್ಪಾದನೆ ಮಾಡಬೇಕು,
ಉತ್ಪಾದನೆ ಮಾಡೋದನ್ನು ಎಲ್ರಿಗೂ ಹಂಚ್ಕೊಂಡು ತಿಂತಕ್ಕಂಥ ಕೆಲಸವನ್ನು ಮಾಡಬೇಕು. ಇದೇ ಇಂಗ್ಲೀಷ್ನಲ್ಲಿ ಬಸವಣ್ಣವ್ರು ಹೇಳಿದಂಥ ಕಾಯಕ ದಾಸೋಹ ಏನಪ್ಪ ಅಂತಂದರೆ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಉತ್ಪಾದನೆ ಮಾಡಬೇಕು, ಉತ್ಪಾದನೆ ಮಾಡೋದನ್ನು ಎಲ್ಲರೂ ಹಂಚ್ಕೊಂಡು ತಿನ್ನಬೇಕು. ಇದು ಬಸವಣ್ಣ 12ನೇ ಶತಮಾನದಲ್ಲಿ ಹೇಳಿದ್ರು. ಇದನ್ನು ಇವತ್ತು ಅಶೋಕ್ ರೈ ಅವರು ಶಾಸಕರಾಗಿ ತಮ್ಮ ಉದ್ಯಮದಲ್ಲಿ ಸಂಪಾದನೆ ಮಾಡೋದನ್ನು ಇನ್ನೊಬ್ರಿಗೂ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಸಮಾಜಮುಖಿಯಾದಂಥ ಉತ್ತಮವಾದಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮಗೆ ಇದನ್ನು ಮುಂದುವರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬೇರೆಯವರು ಕೂಡ ಇದನ್ನೇ ಅನುಸರಿಸಲಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಮಾಜ ಸುಮ್ಮನೆ ನಿರ್ಮಾಣ ಆಗಲ್ಲ. ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅಸಮಾನತೆಯನ್ನು ಹೋಗಲಾಡಿಸಿದಾಗ ಮಾತ್ರ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಅಸಮಾನತೆ ಇದೆ, ಅಂದರೆ ತಾರತಮ್ಯ ಇದೆ. ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ. ಹೇಗೆ ಹೋಗೋದು ಬಡತನ? ಸಮಾಜ ಹೆಂಗೆ ನಿರ್ಮಾಣ ಆಗೋದು? ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡುವಾಗ ಒಂದು ಮಾತನ್ನು ಹೇಳಿದ್ದಾರೆ. ಎಲ್ಲಿವರೆಗೆ ನಾವು ಈ ಅಸಮಾನತೆಯನ್ನು ತೊಡೆದಾಕಲ್ಲ, ಅಲ್ಲಿವರೆಗೆ ಅಸಮಾನತೆಯಿಂದ ಯಾರು ನರಳುತ್ತಾ ಇದ್ದಾರೆ, ಬಡತನದಿಂದ ಯಾರು ನರಳುತ್ತಾ ಇದ್ದಾರೆ, ಆ ಜನರೇ ಸ್ವಾತಂತ್ರ್ಯದ ಸೌಧವನ್ನು ನಿರ್ನಾಮ ಮಾಡ್ತಾರೆ, ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಎಚ್ಚರಿಕೆಯ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥವ್ರು, ಅವರು ಹೇಳಿದಂಥ ಮಾತುಗಳು. ಯಾವಾಗ ಇದು ಹೇಳಿದ್ದು ನೀವೆಲ್ಲ ತಿಳ್ಕೊಳ್ಳಿ. 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳಿದಂಥ ಮಾತುಗಳು. ಅಲ್ಲಿ ಒಂದು ಭಾಷಣ ಮಾಡ್ತಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಇದನ್ನ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಮಾಡಿದಾಗ ಮಾತ್ರ ಸಮಾಜ, ಸಾಮಾಜಿಕ ನ್ಯಾಯ, ಎಲ್ರಿಗೂ ಸಮಾನ ಅವಕಾಶಗಳು ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನ, ನಾನು ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ, 2ನೇ ಸಾರಿ ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಾ ಇದ್ದೀನಿ. ಕಾರಣ ಯಾಕಪ್ಪ ಅಂತಂದ್ರೆ ಸಂವಿಧಾನ ಎಲ್ರಿಗೂ ಅರ್ಥ ಆಗಬೇಕು. ಸಂವಿಧಾನ ಅರ್ಥ ಆಗದೆ ಹೋದರೆ ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣ ಹೇಳಿದ್ರು 850 ವರ್ಷಗಳ ಹಿಂದೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ, ತಾರತಮ್ಯ ಇದೆ, ವರ್ಗರಹಿತವಾದಂಥ, ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು. ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ, ಧರ್ಮಗಳಿದ್ದಾವೆ. ಈಗ ಇವರು 3 ಜನ ಇದ್ದಾರೆ. ಮುಸ್ಲಿಂ ಧರ್ಮದವರು ಇದ್ದಾರೆ, ಹಿಂದೂ ಧರ್ಮದವರು ಇದ್ದಾರೆ, ಕ್ರಿಶ್ಚಿಯನ್ ಧರ್ಮದವರು ಕೂಡ ಇದ್ದಾರೆ. ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಹೇಳಲ್ಲ. ಗೊತ್ತಾಯ್ತಾನಪ್ಪ ಅಶೋಕ್ ಕುಮಾರ್ ರೈ? ದ್ವೇಷ ಮಾಡಿ ಅಂತ ಹೇಳಲ್ಲ, ಪ್ರತಿಯೊಬ್ಬರನ್ನು ಪ್ರೀತಿಸಿ ಅಂತ ಹೇಳ್ತದೆ ಹೊರತು ಧರ್ಮಗಳಿದ್ರೆ. ಅದಕ್ಕೆ
ನಮ್ಮಲ್ಲಿ ಏನಪ್ಪಾ ಅಂತ ಇದ್ರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಸಾಧನೆ ಮಾಡಬೇಕು. ವೈವಿಧ್ಯತೆಯಲ್ಲಿ ಏಕತೆಯನ್ನು ಮಾಡಬೇಕು. ಮಾಡ್ಕೊಳ್ಳಿ. ಆ ಧರ್ಮದಲ್ಲಿ ಹುಟ್ಟಿದ್ದಾರೆ, ಆ ಧರ್ಮದ ತತ್ವ ಆದರ್ಶಗಳನ್ನು ಪಾಲನೆ ಮಾಡಲಿ. ಆದರೆ ಯಾವುದೇ ಧರ್ಮ, ಹಿಂದೂ ಧರ್ಮ ಆಗ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗ್ಬೋದು, ಬೌದ್ಧ ಧರ್ಮ ಆಗ್ಬೋದು, ಅದಕ್ಕೆ ನಾವು ಕುವೆಂಪು ಅವರು ಒಂದು ಮಾತನ್ನು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಹೊರತು ಪರಸ್ಪರ ಕಚ್ಚಾಡ್ತಕ್ಕಂಥ, ದ್ವೇಷ ಮಾಡ್ತಕ್ಕಂಥ ಸಮಾಜ ನಿರ್ಮಾಣ ಆಗಬಾರ್ದು. ಅಸಮಾನತೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬಾರ್ದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ಏನಪ್ಪಾ ಅದು ಅಂತಂದ್ರೆ, ಸಹಿಷ್ಣುತೆ ಇರಬೇಕು. ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು. ಸಹಿಷ್ಣುತೆ, ಸಹಬಾಳ್ವೆ, ಇದನ್ನ ಪ್ರತಿ ಒಂದು ಧರ್ಮದವರು ಕೂಡ ಪಾಲನೆ ಮಾಡಿದಾಗ, ಸಂವಿಧಾನವನ್ನು ಪಾಲನೆ ಮಾಡಿದಾಗ, ಸಂವಿಧಾನವನ್ನು ಎತ್ತಿ ಹಿಡಿದಾಗ ಆಗ್ತದೆ. ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಪಾಲನೆ ಮಾಡಿದಾಗ ಆಗ್ತದೆ. ಇದು ನಾವೆಲ್ಲರೂ ಕೂಡ ಕಲ್ತ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಅದರಿಂದ ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ, 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ, 2000 ಮತ್ತೆ ಮುಖ್ಯಮಂತ್ರಿ ಆಗಿರುವಾಗ, 2023ರಿಂದ 2023ವರೆಗೆ, 2 ಸಾರಿ ಮುಖ್ಯಮಂತ್ರಿ ಆಗಿರುವಾಗ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಾಕಬೇಕು. ನೀವು ಹೇಳಿದ್ರಲ್ಲ, ಅಶೋಕ್ ರಾಯ್ ಅವರು ಹೇಳಿದ್ರು, ನಾನು ಯಾಕೆ ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಒಂದಿನ ಹೇಳಿದೆ, ನಾನು ಅನ್ನಭಾಗ್ಯ ಕಾರ್ಯಕ್ರಮ ಮಾಡೋದನ್ನು ಯಾಕೆ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಯಾರೂ ಕೂಡ ಇನ್ನೊಬ್ಬರು ಮನೆ ಹತ್ರ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ಕೈ ಒಡ್ಡಬಾರದು. ಪ್ರತಿಯೊಬ್ಬರು ಕೂಡ ಅನ್ನ ತಿನ್ನಬೇಕು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. ಪ್ರತಿಯೊಬ್ಬರಿಗೂ ಕೂಡ 2 ಹೊತ್ತು ಊಟ ಸಿಕ್ಕಲೇಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಆಗ ಗುಂಡೂರಾಯರು, ದಿನೇಶ್ ಗುಂಡೂರಾವ್ ಅವರು ಹಣಕಾಸು ಆಮೇಲೆ ಆಹಾರ ಸಚಿವರಾಗಿದ್ದರು. ನಾನು ಮುಖ್ಯಮಂತ್ರಿ ಆದಂಥ 2013ರಲ್ಲಿ ಮುಖ್ಯಮಂತ್ರಿ ಆದಾಗ ಮೊದಲು ₹1 ಕೊಡೋಕ್ಕೆ ಶುರು ಮಾಡಿದೆ. ಆಮೇಲೆ 5 kg ಪುಕ್ಕಟೆ ಕೊಟ್ಟೆ. ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ 5 kg ಜೊತೆಗೆ ಇನ್ನೂ 5 kg ಕೊಡೋಕ್ಕೆ ಪ್ರಾರಂಭ ಮಾಡಿದೆ. ಯಾಕಂತಂದ್ರೆ ಯಾರು ಹಸಿದು ಮಲಗಬಾರ್ದು, ಯಾರು ಹಸಿದು ಮಲಗಬಾರ್ದು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಲೇಬೇಕು. ಯಾಕೆಂದರೆ ನಮಗೆ ಅನ್ನದ ಮಹತ್ವ ಗೊತ್ತಿದೆ. ನಾವೆಲ್ಲ ಹುಡುಗರಾಗಿದ್ದಾಗ ನಮ್ಮ ಊರಿನಲ್ಲಿ ನೀರಾವರಿ ಜಮೀನಿಲ್ಲ. ನಿಮ್ಮಲ್ಲಿ ನೀರಾವರಿ ಜಮೀನು ಇರಬೇಕು, ಭತ್ತ ಬೆಳೀತೀರಿ ನೀವು. ಎಲ್ಲರೂ ಭತ್ತ ಬೆಳೆಯಲ್ಲ. ನೀವೆಲ್ಲ ಬುದ್ಧಿವಂತರು. ದಕ್ಷಿಣ ಕನ್ನಡ ಜಿಲ್ಲೆ ಜನ ಅಡಿಕೆ, ತೆಂಗು, ಭತ್ತ ಇವೆಲ್ಲ ಬೆಳೀತೀರಿ. ಭಾಳ ಸಂತೋಷ. ಓಕೆ ಮಾಡಿ, ಬೇಡ ಅಂತ ಹೇಳೋದಿಲ್ಲ. ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಮಾಡಪ್ಪ, ಬೇಡ ಅಂತ ಹೇಳಿದವರು ಯಾರು? ಆದರೆ ನಾವು ಏನೇ ಬೆಳೆದ್ರೂ ಕೂಡ, ಈಗ ನಮ್ಮನೇಲಿ ನೀರಾವರಿ ಪ್ರದೇಶಕ್ಕೆ ಬಹಳ ಕಡಿಮೆ ಇತ್ತು. ಅದಕ್ಕೆ ನಾವೆಲ್ಲ ಅನ್ನ ಉಣ್ತಿದ್ದದ್ದು ಯಾವಾಗ ಗೊತ್ತಾ? ಹಬ್ಬ ಬಂದಾಗ, ನೆಂಟರುಗಳು ಬಂದಾಗ ಅನ್ನ ಉಣ್ತಿದ್ದದು. ಇಲ್ಲದ್ರೆ ಅನ್ನನೇ ಉಣ್ತಿರ್ಲಿಲ್ಲ, ಮುದ್ದೆ ತಿಂತಿದ್ದವು. ಹಿಟ್ಟು ಅಂತ ಕರಿತೀವಿ ನಾವು ಕಡೆ, ಮುದ್ದೆ. ಅದಕ್ಕೆ ನಮ್ಮ ಅಜ್ಜಿ ಹೇಳ್ತಾ ಇದ್ಲು, ಹೊಟ್ಟೆ ತುಂಬ ಅನ್ನ, ಹಿಟ್ಟು, ಬಾಯಿ ತುಂಬ ಅನ್ನ ಅಂತ ಹೇಳ್ತಾ ಇದ್ರು. ಅಂದರೆ ಅನ್ನಕ್ಕೆ ಅಷ್ಟೊಂದು ಮಹತ್ವ ಇತ್ತು. ಅದಕ್ಕೆ ನಾನು ಕಣ್ಣಾರೆ ಕಂಡಿದ್ದೆ ಇದನ್ನು.
ಅದಕ್ಕೋಸ್ಕರ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಬಂದದ್ದು. ಗೊತ್ತಾಯ್ತಾ? ಅದಕ್ಕೆ ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ. ಒಂದು ಶಕ್ತಿ ಯೋಜನೆ, ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಬಹುದು. ಯಾರಾದ್ರೂ ದುಡ್ಡು ಕೊಡ್ತೀರಾ? ಈಗ ಇಲ್ಲಿ ಬಂದಿದ್ದೀರಲ್ಲ ಹೆಣ್ಮಕ್ಳು, ಯಾರಾದ್ರೂ ದುಡ್ಡು ಕೊಟ್ಬಿಟ್ಟು ಬಂದಿದ್ದೀರಾ ಬಸ್ನಲ್ಲಿ? ಇಲ್ಲ. ಶ್ರೀಮಂತರ ಮಕ್ಕಳು ಕೂಡ ಕಾರ್ ಇಟ್ಕೊಂಡಿದ್ರೆ ತಿರುಗಾಡಿ, ಬೇಡ ಅಂತ ಹೇಳಲ್ಲ ನಾನು. ಸ್ಕೂಟ್ರ್ ಇಟ್ಕೊಂಡಿದ್ರೆ ತಿರುಗಾಡಿ. ಯಾರಿಗೆ ಕಾರ್ ಇಲ್ಲ, ಯಾರಿಗೆ ಸ್ಕೂಟ್ರ್ ಇಲ್ಲ, ಅವರೆಲ್ಲರೂ ಕೂಡ ಫ್ರೀಯಾಗಿ, ಏನಮ್ಮ ಶಕುಂತಲಾ ಶೆಟ್ಟಿ, ಫ್ರೀಯಾಗಿ ತಿರುಗಾಡೋದು. ಸುಮಾರು 7 ಕೋಟಿ ಜನರಲ್ಲಿ ಅರ್ಧದಷ್ಟು ಮಹಿಳೆಯರಿದ್ದಾರೆ. ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ ಇರತಕ್ಕಂಥದ್ದು ಜನಸಂಖ್ಯೆ ಸುಮಾರು 7 ಕೋಟಿ. ಅದರಲ್ಲಿ 50% ಮಹಿಳೆಯರು. 50% ಮಹಿಳೆ. ನಾನು ಮೊನ್ನೆ ಹಸನಾಂಬ ಜಾತ್ರೆಗೆ ಹೋಗಿದ್ದೆ. ಹಾಸನದಲ್ಲಿ ಹಸನಾಂಬ ಜಾತ್ರೆ ಅಂತ ನಡೀತಾ ಇದೆ. ಈ ಸಾರಿ ಇದ್ದಕ್ಕಿದ್ದಾಲೆ ಜಾಸ್ತಿ ಭಕ್ತರು ಬರಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾಕಂತಂದ್ರೆ ಆ ಬಂದ ಭಕ್ತರಲ್ಲಿ 70% ಮಹಿಳೆಯರು. ಮಹಿಳೆಯರು ಅಂದ್ರೆ ಫ್ರೀ ಬಸ್ ಇರೋದ್ರಿಂದ ಅವರು ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಶಕ್ತಿ ಯೋಜನೆ ಕಾರ್ಯಕ್ರಮ ನಾವು ಮಾಡಿದ ಮೇಲೆ ತಲಾ ಆದಾಯ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1. ಕರ್ನಾಟಕ ನಂಬರ್ 1. ಇದು ಸುಮ್ಮನೆ ಸಾಧ್ಯ ಆಗ್ತದ? ಕೆಲವರು ಟೀಕೆ ಮಾಡ್ತಾರೆ. 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಬಿಟ್ಟು ದುಡ್ಡಿಲ್ಲದೆ ಹೋದ್ರೆ ನಿಮಗೆ ಮೆಡಿಕಲ್ ಕಾಲೇಜ್ ಕೊಡಕ್ಕಾಯ್ತಿತ್ತ? ಈಗ ಅಶೋಕ್ ರೈ MLA ಆದಮೇಲೆ 2.5 ವರ್ಷದಲ್ಲಿ 2,000 ಕೋಟಿಗೂ ಹೆಚ್ಚು ರೂಪಾಯಿಗಳ ಅನುದಾನ ತಗೊಬಂದಿದ್ದಾರೆ. ಎಲ್ಲಿಂದ ತರಕಾಯ್ತಿತ್ತು? ತರಕಾಯ್ತಿತ್ತ? ಟೀಕೆ ಮಾಡೋರು ಸುಮ್ಮನೆ ಟೀಕೆ ಮಾಡೋದು. ಯಾಕಂತಂದ್ರೆ ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಜಗಳ ಅಂಟಾಕೋದು ಇದೆಯಲ್ಲ, ನಿಮ್ಮ ಜಿಲ್ಲೆ ನಂಬರ್ 1 ಇತ್ತು. ಈಗ ಅದಕ್ಕೆಲ್ಲ ಕಡಿವಾಣ ಹಾಕಿದ್ದೀವಿ ನಾವು. ಹೌದಾ ಅಲ್ಲ? ಮೊದಲು ಏನು ಈ ಹುಷಾರಾಗಿರ್ಬೇಕು ನೀವು. ನಾನು ಜನರಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಯಾರು ಎತ್ಕಡ್ತಾರಲ್ಲ ಅವ್ರ ಮಕ್ಕಳು ಯಾರು ಕೂಡ ಬರಲ್ಲ. ಬೇರೆಯವರು ಹೊಡೆದಾಟ ಮಾಡೋರು ನೀವು ನೋಡಿದ್ದೀರಾ? ಮೇಲ್ಜಾತಿಯವ್ರ ಮಕ್ಕಳು, ಶ್ರೀಮಂತರ ಮಕ್ಕಳು ಜೈಲಿಗೆ ಹೋಗೋದು ನೋಡಿದ್ದೀರಾ? ಮರ್ಡರ್ ಆಗೋದು ನೋಡಿದ್ದೀರಾ? ಅಟೆಂಪ್ಟ್ ಟು ಮರ್ಡರ್ ಆಗೋದು ನೋಡಿದ್ದೀರಾ? ಎಲ್ಲ ಯಾರು ಅಂತಂದ್ರೆ ಅಮಾಯಕ ಜನರು ಪಾಪ. ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೋಸ್ಕರವಾಗಿ ನಾನು ಈ ಸಾರಿ ತೀರ್ಮಾನ ಮಾಡಿದೆ, ಯಾರ ಮಾತು ಕೇಳಲಿಲ್ಲ. ಅಧಿಕಾರಿಗಳನ್ನ ಚೇಂಜ್ ಮಾಡಿ ದಕ್ಷವಾಗಿರ್ತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡಿದೆ. ಪೊಲೀಸ್ ಕಮಿಷನರು, SP ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸುಧಾರಣೆ ಆಗಿದೆಯಾ ಇಲ್ಲ?
ಸುಧಾರಣೆ ಆಗಿದೆಯಾ ಇಲ್ಲ ನೋಡಿ. ಇಬ್ರು ದಕ್ಷ ಅಧಿಕಾರಿಗಳಿದ್ರೆ, ಅದು ಪೊಲೀಸ್ ಅಧಿಕಾರಿಗಳು, ಹೇಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪರಸ್ಪರ ಅನ್ಯೋನ್ಯವಾಗಿ ಕೆಲಸ ಮಾಡಬೇಕು, ಕೋಆರ್ಡಿನೇಷನ್ ಇರಬೇಕು. ನಾವು ಅಮಾಯಕ ಮಕ್ಕಳನ್ನ ಸಾಯಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗಬಾರದು, ಬಡವರ ಮಕ್ಕಳನ್ನ ಸಾಯಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗಬಾರದು, ಬೇರೆ ಧರ್ಮದವರನ್ನ ದ್ವೇಷಿಸತಕ್ಕಂಥ ಕೆಲಸ ಮಾಡಬಾರದು. ಎಲ್ಲರೂ ಮನುಷ್ಯರಲ್ವಾ? ಈಗ ನೋಡಿ, ನಿಮ್ಗೊಂದು ಮಾತು ಹೇಳ್ತೀನಿ. ನಾನು ಕಾಯಿಲೆ ಬರ್ತದೆ, ನನಗೆ ಆಪರೇಷನ್ ಮಾಡಿಸ್ಕೋಬೇಕು. ಆಪರೇಷನ್ ಮಾಡಿಸ್ಕೋಬೇಕಾದ್ರೆ ಬ್ಲಡ್ ಬೇಕು. ನಮ್ಮ ಜಾತಿ ಬ್ಲಡ್ಡೇ ಬೇಕು ಅಂತ ಕೇಳ್ತೀನ? ಅದು ಕ್ರಿಶ್ಚಿಯನ್ರ ಬ್ಲಡ್ ಆರ ಹೋಗ್ಬೋದು, ಹಿಂದೂಗಳ ಬ್ಲಡ್ ಆರ ಹೋಗ್ಬೋದು, ಮುಸಲ್ಮಾನರ ಬ್ಲಡ್ ಆರ ಹೋಗ್ಬೋದು, ಯಾರ ಬ್ಲಡ್ ಆರ ಹೋಗ್ಬೋದು ಅಲ್ಲ. ಯಾಕಂತಂದ್ರೆ ಬದುಕಕ್ಕೋಸ್ಕರ ಸ್ವಾರ್ಥ ಹೆಂಗಿದೆ ನಮ್ಮಲ್ಲಿ ಅಂತಂದ್ರೆ, ಬದುಕಕ್ಕೋಸ್ಕರ ಯಾರ ಬ್ಲಡ್ನಾರು ಕೊಡಪ್ಪ, ನನ್ನ ಜೀವ ಉಳಿಸು ಸಾಕು ಡಾಕ್ಟ್ರೇ ಅಂತ ಹೇಳ್ತೀವಿ ನಾವು, ಅಲ್ವಾ? ಹೌದಾ ಅಲ್ಲ? ಹೇಳಿ ಸ್ವಾಮೀಜಿ ಇದನ್ನೆಲ್ಲ. ಹೇಳಿ ಇದನ್ನ ನೋಡಿ. ನನ್ನ ಜಾತಿಯವನೇ, ನಮ್ಮ ವಂಶದವನೇ ಬ್ಲಡ್ ಆಗಬೇಕು ಅಂತ ಕೇಳ್ತೀನ? ಯಾರು ಬ್ಲಡ್ ಆರು ಸರ್? ಪ್ರಾಣ ಉಳ್ಕೊಂಡ ಮೇಲೆ ಆಮೇಲೆ ನೀನು ಕ್ರಿಶ್ಚಿಯನ್ನು, ನೀನು ಹಿಂದೂ, ನೀನು ಮುಸಲ್ಮಾನ್ ಅಂತ ಹೇಳೋದು ಇದೆಯಲ್ಲ, ಇದು ಅಮಾನವೀಯವಾದಂಥ ಕೆಲಸ ಅಲ್ವಾ? ಅಮಾನವೀಯವಾದಂಥ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮನುಷ್ಯರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಬಹಳ ಜನ ಅನುಮಾನ ಇದೆ, ಮೆಡಿಕಲ್ ಕಾಲೇಜು ಈಗ ಅಶೋಕ್ ರೈ ಇದನ್ನೆಲ್ಲ ಕಳೆದ ವರ್ಷನೇ ಹಿಡಿದು ಬಿಟ್ಟಿದ್ದ. ನನಗೆ ಇದೊಂದೇ, ನಾನು ಮೆಡಿಕಲ್ ಕಾಲೇಜ್ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ, ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ. ಆಮೇಲೆ ನಾನು ಹೇಳಿದೆ, ಮುಂದಿನ ವರ್ಷ ಬಜೆಟ್ನಲ್ಲಿ ಘೋಷಣೆ ಮಾಡೋಣಪ್ಪ, ಈ ವರ್ಷ ಬೇಡ ಅಂತ ಹೇಳಿದೆ. ಆಮೇಲೆ ಈ ವರ್ಷ ಮತ್ತೆ ಬಜೆಟ್ಗಿಂತ ಮುಂಚಿತವಾಗಿ ಬಂದ. ನಾನು ಹೇಳಿದೆ, ಈ ಸಾರಿ ಮಾಡೇ ಮಾಡ್ತೀನಪ್ಪ ಅಂತ ಹೇಳಿದೆ. ಅದು ಹೇಳಿದ ಮೇಲೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೆಡಿಕಲ್ ಕಾಲೇಜು ಪುತ್ತೂರಿನಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕೆ ಬೇಕಾದಂತ ಆಸ್ಪತ್ರೆನೂ ಕೂಡ ಮಾಡ್ತೀನಿ. ಯಾರಿಗೂ ಅನುಮಾನ ಬೇಡ. ನಮ್ಮ ವಿರೋಧಿಗಳು, ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾರೆ. ಅಶೋಕ್ ರಾಯ್ ಸುಳ್ಳು ಹೇಳ್ಬಿಟ್ಟಿದ್ದಾರೆ, ಸಿದ್ದರಾಮಯ್ಯ ಸುಮ್ಮನೆ ಬಜೆಟ್ನಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ನಮ್ಮ ಸರ್ಕಾರ ಏನು ಹೇಳ್ತೀವಿ ಅದನ್ನ ಮಾಡೇ ತೀರ್ತೀವಿ. ಏನು ಹೇಳ್ತೀವಿ ಅದನ್ನ ಮಾಡೇ ತೀರ್ತೀವಿ. ನುಡಿದಂತೆ ನಡೆಯುವ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನುಡಿದಂತೆ ನಡೆದಿದೆ. ಈಗ 5 ಗ್ಯಾರಂಟಿ ಯೋಜನೆಗಳನ್ನ ಮಾಡಕ್ಕಾಗದೇ ಇಲ್ಲ ಅಂತ ನರೇಂದ್ರ ಮೋದಿಯವರೇ ಹೇಳಿದ್ರು. ಅಶೋಕ್ ರಾಯ್ ರಾಜಸ್ಥಾನದಲ್ಲಿ ಅಶೋಕ್ ರಾಯ್ ಭಾಷಣ ಮಾಡ್ತಾ ಹೇಳಿದ್ರು, ಈ 5 ಗ್ಯಾರಂಟಿ ಯೋಜನೆಗಳನ್ನ ಮಾಡಲಿಕ್ಕಾಗಲ್ಲ, ಒಂದು ವೇಳೆ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ.
ಈಗ ನಾವು 1,00,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಯೋಜನೆಗಳಿಗೆ. ಎಷ್ಟು? 1,00,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ದಿವಾಳಿ ಆಗಿದೆಯಾ? ದಿವಾಳಿ ಆಗಿದೆಯೇನ್ರಿ? ಹೇಳಬೇಕು ನೀವೆಲ್ಲ. ದಿವಾಳಿ ಆಗಿಲ್ಲ, ಆಗದೂ ಇಲ್ಲ, ಆಗದೂ ಇಲ್ಲ. ಗೊತ್ತಾಯ್ತಾ? ಈಗ ವಿರೋಧಿಗಳು, ನಮ್ಮ ವಿರೋಧಿಗಳಿದ್ದಾರಲ್ಲ, ಇನ್ಮೇಲೆ ಮುಂದಿನ ಚುನಾವಣೆಯಲ್ಲಿ ಈಗೇನು ಆಶೀರ್ವಾದ ಮಾಡಿದ್ರಿ, ಪಾಪ ರೈ ಒಬ್ಬನಿಗೆ ಆಶೀರ್ವಾದ ಮಾಡಿದ್ರಿ, ರೈ ಒಬ್ಬರಿಗೆ. ಮುಂದಿನ ಚುನಾವಣೆಯಲ್ಲಿ 8 ಕ್ಷೇತ್ರಗಳಿಗೆ ಆಶೀರ್ವಾದವನ್ನು ಮಾಡಬೇಕು. ನಮಗೆ ಕೇಳ ಹಕ್ಕಿದೆ, ಯಾಕಂದ್ರೆ ನುಡಿದಂತೆ ನಡೆದಿದ್ದೀವಿ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ, ಜಾರಿ ಮಾಡಿದ್ದೀವಿ. ಈಗ ಅಶೋಕ್ ರಾಯ್ ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೇಳಿದ್ರು, ಅದಕ್ಕೆ ಎಷ್ಟೇ ಖರ್ಚಾಗಲಿ ಮಾಡೇ ತೀರ್ತೀನಿ. ಮಾಡೇ ತೀರ್ತೀನಿ. ಆಸ್ಪತ್ರೆನೂ ಮಾಡ್ತೀನಿ, ಮೆಡಿಕಲ್ ಕಾಲೇಜು ಕೂಡ ಮಾಡ್ತೇನೆ. ನಮ್ಮ ಬದ್ಧತೆ, ನಾವು ಕೊಟ್ಟಿರ್ತಕ್ಕಂಥ ಮಾತು, ಎಲ್ಲ ಜಿಲ್ಲೆಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೇನೆ. ಒಂದು ಮೆಡಿಕಲ್ ಕಾಲೇಜು, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು. ಇಲ್ಲಿವರೆಗೆ 22 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳು, ಆಸ್ಪತ್ರೆಗಳನ್ನ ಮಾಡಿದ್ದೇವೆ. ಇಲ್ಲಿವರೆಗೆ ನಾನು ಮುಖ್ಯಮಂತ್ರಿಯಾಗಿರುವಾಗ ಯಾವುದೇ ಕಾರಣಕ್ಕೆ ಬಡವರ ಕೆಲಸ ನಿಲ್ಲಿಸಲ್ಲ. ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಆಮೇಲೆ ಯುವ ನಿಧಿ ನಿಲ್ಲಿಸ್ತೀವ. 1,00,000 ಕೋಟಿ ರೂಪಾಯಿಗಳನ್ನ 2.5 ವರ್ಷದಲ್ಲಿ ಖರ್ಚು ಮಾಡಿದ್ದೀವಿ. 1,00,000 ಕೋಟಿ ನಿಲ್ಲಿಸಕ್ಕೆ ಹೋಗ್ತೀವ? ದಿವಾಳಿ ಆಗಿದೆಯಾ? ನಮ್ಮನ್ನು ಕಾಪಿ ಹೊಡೆದ್ಬಿಟ್ಟಿದ್ದಾರೆ. ಈಗ ನಮ್ಮನ್ನ ಕಾಪಿ ಹೊಡೆದು ಬಿಟ್ಟಿದ್ದಾರೆ. ಈಗ ಜೊತೆಗೆ ಈಗ ಇತ್ತೀಚೆಗೆ ನಡೆದಂತ ಒಂದು ಬೆಳವಣಿಗೆಯನ್ನ ನಿಮ್ ಜೊತೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. GST, ಗೂಡ್ಸ್ ಮತ್ತೆ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. ಇದನ್ನ ಜಾರಿಗೆ ತಗೊಂಡ್ಬಂದವರು ಯಾರು? ಇದೇ ನರೇಂದ್ರ ಮೋದಿ 2017ರಲ್ಲಿ ಜಾರಿಗೆ ತಗೊಂಡ್ಬಂದವರು ಯಾರು? ಮೋದಿ ಸರ್ಕಾರ. 8 ವರ್ಷ ಆಯ್ತು ಇಲ್ಲಿಗೆ ಜಾರಿಗೆ ಬಂದು. 8 ವರ್ಷ ಎಲ್ಲ ಟ್ಯಾಕ್ಸ್ನೆಲ್ಲ ಹೊಡೆದ್ಬಿಟ್ಟು ಈಗ ದಿವಾಳಿ ಗಿಫ್ಟ್, ದಿವಾಳಿ ಗಿಫ್ಟ್ ಅದಕ್ಕೂ ಚಪ್ಪಾಳೆ ತಟ್ಟೋದು ನೋಡಿ. ಹೆಂಗೆ ನಮ್ಮ ದೇಶದಲ್ಲಿ ಹೆಂಗಾಗಿದೆ ಅಂತಂದ್ರೆ, 8 ವರ್ಷ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ. GST ರೇಟ್ಗಳು ಮಾಡಿದವರು ಅವರೇ, ಇದೇ ನರೇಂದ್ರ ಮೋದಿ.
ಈಗ ರ್ಯಾಷನಲೈಸ್ ಮಾಡಿಬಿಟ್ಟು 2 ರೇಟ್ ಮಾಡಿ ಈಗ ಬೆಂತಟ್ಟಿಗೆ ತಯಾರವರು ಇರೋದೆ. ಹಾಗಾದ್ರೆ ಕೊಟ್ಬಿಡಿ, 8 ವರ್ಷ ತೆರಿಗೆ ವಸೂಲು ಮಾಡಿದ್ದೀರಲ್ಲ. ಇದರಿಂದ ಏನು ಪರಿಣಾಮ ಆಗಿದೆ ಅಂತಂದ್ರೆ ಕರ್ನಾಟಕ ಸರ್ಕಾರ ಒಂದಕ್ಕೇನೆ 15,000 ಕೋಟಿ ನಷ್ಟ ಆಗ್ತಾ ಇದೆ. ರಾಜ್ಯಗಳಿಗೆಲ್ಲ ಬಡತನ ಬರಾಗ ಮಾಡಿಬಿಟ್ಟಿದ್ದಾರೆ. ಇವ್ರು ಮಾಡಿ ಅಂತ ಹೇಳಿದವ್ರು ಯಾರು? GST ತಗೋಬರಿ ಅಂತ ಹೇಳಿದವ್ರು ಯಾರು ಇವರಿಗೆ? 4 ರೇಟ್ ಮಾಡಿ ಅಂತ ಹೇಳಿದವ್ರು ಯಾರು ಇವರಿಗೆ? ಈಗ 4 ರೇಟ್ ಮಾಡಿಬಿಟ್ಟು 2 ರೇಟ್ ಮಾಡಿ ದೀಪಾವಳಿ ಗಿಫ್ಟ್ ನೀನು ವಸ್ತ್ರಾಭರಣ ಕೊಟ್ರೆ ಅವ್ರು ಗಿಫ್ಟ್ ಅಂತ. ಏನ್ ನೋಡಿ, ಇದು ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನ ಕೋಮು ಸೌಹಾರ್ದವನ್ನ ಹಾಳು ಮಾಡಿದ್ರು ಯಾರು ಅಂತಕ್ಕಂಥದನ್ನ ನಾನು ಹೇಳಕ್ ಹೋಗಲ್ಲ. ಹಾಳು ಮಾಡಿದವರು ಯಾರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಕೋಮು ಸೌಹಾರ್ದತೆಯನ್ನ ಹಾಳು ಮಾಡಿದವರು ಯಾರು? ಈ ಕೋಮು ಸೌಹಾರ್ದತೆ ಇದ್ರೆ ಯಾವುದೇ ಜಿಲ್ಲೆ ಆಗ್ಬೋದು, ಯಾವುದೇ ರಾಜ್ಯ ಆಗ್ಬೋದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ, ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಕೋಮು ಸೌಹಾರ್ದತೆ ಇದ್ರೆ ಆತಂಕದಲ್ಲಿ ಬದುಕಬೇಕಾಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕೋಮು ಸೌಹಾರ್ದವನ್ನು ಕಾಪಾಡಬೇಕು. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವನ್ನ ಬಹಳ ಎಚ್ಚರಿಕೆಯಿಂದ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಗಮನ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಅವ್ರು ಏನೂ ಮಾಡಲ್ಲ. ಹಿಂದಿನ ಸರ್ಕಾರ ಏನಾದ್ರು ಮಾಡಿತ್ತಾ? ಏನು ಮಾಡಿಲ್ಲ. ಆದರೂ ಟೀಕೆ, ಸುಳ್ಳುಗಳು ಹೇಳೋದು. ಅದಕ್ಕೆ ನಾವು ಈ ಸಾರಿ ಮಿಸ್ಇನ್ಫಾರ್ಮೇಶನ್, ಸುಳ್ಳು ಹೇಳೋರ ಮೇಲೆ ಒಂದು ಕಾನೂನು ತರ್ತಾ ಇದ್ದೀವಿ. ನಾವು ಈಗ ಅವ್ರ ಮೇಲೆಲ್ಲ ಕೇಸ್ ಹಾಕ್ತೀವಿ. ಅಪಪ್ರಚಾರ ಮಾಡೋದು, ಸುಳ್ಳು ಮಾಹಿತಿಗಳನ್ನು ಕೊಡೋದು ಜನಗಳಿಗೆ, ಮತ್ತೆ ಈ ಥರ ಕೋಮು ಸೌಹಾರ್ದ ಹಾಳು ಮಾಡ್ತಕ್ಕಂಥವ್ರು ಅಂಥವ್ರ ಮೇಲೆಲ್ಲ ಕಾನೂನು ತಗೊಬರ್ತಕ್ಕಂಥ ಪ್ರಯತ್ನವನ್ನು ನಾನು ಹೇಳಿದ್ದೀನಿ. ಈಗಾಗಲೇ ಎಚ್ ಕೆ ಪಾಟೀಲ್ರಿಗೆ ಕಾನೂನು ತರ್ರಿ ಅಂತ, ಪ್ರಿಯಾಂಕರ್ಗೆ ಮತ್ತೆ ಎಚ್ ಕೆ ಪಾಟೀಲ್ ಅವರಿಬ್ಬರು ಈಗ ಆ ಕೆಲಸದಲ್ಲಿ ನಿರತರಾಗಿದ್ದಾರೆ. ಆಮೇಲೆ 2013 ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿರುವಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ನಿಂದ ಯಾವುದೇ ಸಂಘಟನೆ ಸಾರ್ವಜನಿಕ ಅಥವಾ ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆಗಳನ್ನು ಮಾಡಿದ್ರೆ ಅದನ್ನು ನಿಷೇಧಿಸಬೇಕು ಅಂತೇಳಿ ಕಾನೂನು ಸುತ್ತೋಲೆ ಹೊರಡಿಸಿದ್ದಾರೆ. ಯಾರು ಹೊರಡಿಸಿರೋರು? ಮಿಸ್ಟರ್ ಜಗದೀಶ್ ಶೆಟ್ಟರ್. ದೆನ್ ಯು ವಾಸ್ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ನಾವು ಅದನ್ನೇ ಮಾಡಿದ್ದೀವಿ. ಯಾವುದೇ ಆರ್ಗನೈಸೇಷನ್, ಎನಿ ಆರ್ಗನೈಸೇಷನ್ ಸಾರ್ವಜನಿಕ ಜಾಗಗಳಲ್ಲಿ ಮಾಡಬಾರ್ದು. ಅದನ್ನು ಮಾಡಿದ್ರೆ ನಮಗೆ RSS ಬಲಿ ಹಾಕಿ ಕೊಟ್ಬಿಟ್ಟಿದ್ದಾರೆ, ಮಟ್ಟ ಹಾಕಿ ಕೊಟ್ಬಿಟ್ಟಿದ್ದಾರೆ. ಯಾರು ಏನು ಇದು ಅರ್ಥ ಆಗೋದಿಲ್ಲ. ಅವ್ರು ಮಾಡಿದ್ರೆ ಮಾಡ್ಬೋದು, ನಾವು ಮಾಡಿದ್ರೆ ಅದಕ್ಕೆ
ಬಣ್ಣ ಕಟ್ಟೋದು, ಜಾತಿ ಬಣ್ಣ ಕಟ್ಟೋದು, ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಏನಪ್ಪ ಮಾಡ್ತೇನೆ ಅಂತಂದ್ರೆ, ಇಂಥ ಸೂಕ್ಷ್ಮಗಳನ್ನ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥ ಭಾವನೆ ನಂದು. ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಸಾಕು ಅಂತ ಅನ್ಸುತ್ತೆ. ಮೇಲೆ ಇಷ್ಟು ಮಾತ್ರ ಹೇಳ್ತೀನಿ, ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು, ಇದು ಹಬ್ಬದ ದಿನ ಕಣೆಯ ಅಂತಂದ್ರು ಬಿಡ್ಲಿಲ್ಲ ರೈ. ಇಲ್ಲ ಇಲ್ಲ, ನಾನು 1 ಲಕ್ಷ ಜನರಿಗೆ ವಸ್ತ್ರ ವಿತರಣೆ ಮಾಡ್ತಾ ಇದ್ದೀನಿ, ನೀವು ಬರಲೇಬೇಕು ಅಂತ ಹೇಳಿದ್ರು. ನಾನು ಹಬ್ಬನು ಬಿಟ್ಬಿಟ್ಟು ಬಂದಿದ್ದೀನಿ ಇವತ್ತು. ಈ ಹಬ್ಬದ ದಿನ ಒಳ್ಳೆ ಕೆಲಸ ಮಾಡಿದ್ದಾರೆ. ನನಗೂ ಕೂಡ ಬಹಳ ಸಂತೋಷ ಆಯಿತು. ಇಷ್ಟು ಜನರಿಗೆಲ್ಲ ವಸ್ತ್ರ ವಿತರಣೆ ಮಾಡಿರ್ತಕ್ಕಂಥದ್ದು ಬಹಳ ಉತ್ತಮವಾದಂಥ ಕೆಲಸ. ನೀವು 5 ಕೋಟಿ ಹುಡುಗಿ 5 ಹೇಳ್ಬಿಡಿ ಸರ್. ಕುಲ ಕಚ್ಚಿದ ಹುಡುಗಿ ಸತ್ತಿದಲ್ಲ ಸರ್, ಮಗು ಸತ್ತಿದಲ್ಲ. ನೀವು ಬಡದ್ರು. ಆಮೇಲೆ ಅಶೋಕ್ ರೈ ಒಂದು ಪತ್ರ ಕೊಟ್ಟರು. ಆ ಪತ್ರದಲ್ಲಿ ಏನು ಹೇಳಿದ್ರು ಅಂತಂದ್ರೆ, ಈ ಜೇನು ಕಚ್ಚಿ ಒಬ್ರು ಹೆಣ್ಮಗಳು ಸತ್ತೋಗಿದ್ದಾಳೆ ಅಂತ ಹೇಳಿದ್ರು. ಅದಕ್ಕೆ 5 ಲಕ್ಷ ರೂಪಾಯಿಗಳನ್ನ ಕೊಡ್ತೇನೆ. 5 ಲಕ್ಷ ರೂಪಾಯಿಗಳನ್ನ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 5 ಲಕ್ಷ ರೂಪಾಯಿಗಳನ್ನ ಕೊಡುತ್ತೇನೆ. ನಾ ಈಗಾಗಲೇ ಆದೇಶ ಮಾಡಿದ್ದೀನಿ. ಸ್ವಲ್ಪ ದಿನದಲ್ಲೇ ಬರ್ತದೆ, ದುಡ್ಡು ಬರ್ತದೆ. ಅದರಿಂದ ಅಶೋಕ್ ಕುಮಾರ್ ರೈ ಬೇರೆಯವರಿಗೆ ಮಾದರಿಯಾಗಲಿ. ನಿಮಗೆ ಶಕ್ತಿ ಇಲ್ಲದ್ರೆ ಮಾಡಕ್ ಹೋಗಬೇಡಿ. ಯಾರ್ಯಾರಿಗೆ ಶಕ್ತಿ ಇದೆ ಅದನ್ನ ಬಡವರಿಗೆ ಕೊಡ್ತಕ್ಕಂಥ ಕೆಲಸವನ್ನ, ಸ್ವಲ್ಪ ನಿಮ್ಮ ಸಂಪಾದನೆಯಲ್ಲಿ ಸ್ವಲ್ಪ ಭಾಗನಾದರೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಅಶೋಕ್ ರೈ ಮತ್ತು ಅವರ ಕುಟುಂಬ ವರ್ಗದವರಿಗೆ ಆಯುಷು, ಆರೋಗ್ಯ, ಇನ್ನೊಂದಷ್ಟು ಐಶ್ವರ್ಯ ಕೊಡಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.